ಅರಬ್ಬಿ ಸಮುದ್ರದ ಮೀನಿಗೆ ಆಹಾರ ಮಾಡಬೇಕು ಅಂತ ಹೇಳಿದ್ರಂತೆ ಒಬ್ರು. ಅದಕ್ಕೆ ಜನ ಅಂದ್ರು ಅವ್ರಿಗೆ, ಅಲ್ಲ ಸ್ವಾಮಿ ಪ್ರಕಾಶ್ ರೈ ಅವ್ರನ್ನ ನೀವು ಅರಬ್ಬಿ ಸಮುದ್ರಕ್ಕೆ ಹೆಂಗೆ ಹಾಕ್ತೀರಿ, ಒಂದು ಗಾಳಕ್ಕೆ ಹಾಕಕ್ಕಲ್ಲ, ದೊಡ್ಡ ಕಾಯ ಅದು, 1,00,000 ಪೀಸ್ ಮಾಡಿಬಿಟ್ಟು ಮೀನುಗಳಿಗೆ ಹಾಕಿ. ಆದ್ರೆ ಸಮಸ್ಯೆ ಏನಂದ್ರೆ ಲಕ್ಷಾಂತರ ಮೀನುಗಳು ತಿಂದು ಅದನ್ನ ನೀವು ಹಿಡಿದು ತಿಂದು ಕರಾವಳಿ ಜನ ಎಲ್ಲ ಪ್ರಕಾಶ್ ರೈ ತರ ಆಗ್ಬಿಟ್ರೆ. ಸೊ ಪ್ರೋಗ್ರಾಮ್ ಅನ್ನು ಸ್ವಲ್ಪ ಚೇಂಜ್ ಮಾಡಕ್ಕಲಿ ಅಂತ. ಒಂದು ದೇಶದಲ್ಲಿ ಸಾಮಾನ್ಯ ಜನರನ್ನ ಮುಟ್ಟದ ಒಬ್ಬ ಪ್ರಧಾನಿ ಯಾರಿದ್ರೆ ನಮ್ಮ ಮಹಾಪ್ರಭು. ರಾಮ ಮಂದಿರವನ್ನ ಕಟ್ಟಿದವರೇ ಅಯೋಧ್ಯೆಯ ಸುತ್ತ ಇರುವ 7 ನಿಯೋಜಕ ವರ್ಗಗಳಲ್ಲಿ ಯಾಕೆ ಅವರು ಗೆಲ್ಲಿಲ್ಲ ಅಂದ್ರೆ ಜನ ಅವರನ್ನ ಆರಿಸ್ತಿಲ್ಲ ಈಗ. ಆದ್ರೆ ಕಾನ್ಸ್ಟಿಟ್ಯೂಷನ್ ಇಡಿನ ಎಲೆಕ್ಷನ್ ಕಮಿಷನ್ ಇವುಗಳನ್ನೆಲ್ಲ ಇಟ್ಕೊಂಡು ಹೇಗಾದ್ರೂ ಮಾಡ್ಕೊಂಡು ಉಳ್ಕೊಂಡ್ಬಿಡ್ಬೇಕು ಅಂತ ಮಾರಿಕೊಂಡ ಮಾಧ್ಯಮಗಳು ಅನ್ನೋದು ಕುಹಕ ಅಲ್ಲ, ಅದು ನನ್ನ ನೋವು. ಈ ದೇಶದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಮಾತ್ರ ಅಲ್ಲ, ಮಾರಿಕೊಂಡ ಸಂಸ್ಥೆಗಳಿದೆ, ಕಲಾವಿದರಿದ್ದಾರೆ, ಬರಹಗಾರರಿದ್ದಾರೆ, ವಕೀಲರಿದ್ದಾರೆ, ಜಡ್ಜ್ಗಳಿದ್ದಾರೆ. ಈ ಬಿಜೆಪಿಯ ವಿರುದ್ಧ ವೋಟು ಮಾಡಿ ಗೆದ್ದ ಶಾಸಕರು, ಸಂಸದರುಗಳಿದ್ದಾರೆ. ಇಡೀ ದೇಶವನ್ನೇ ಈ ಮಾರಿಕೊಂಡ ವ್ಯಾಧಿ ಆವರಿಸಿದೆ. ಅದು ಇವರ ಬಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಅವರನ್ನ ಭೇಟಿ ಮಾಡಿದ್ವಿ. 70 ಇಳಿದಿದ್ದಾರೆ, 40 ಕಮ್ಮಿ ಮಾಡಿದ್ದಾರೆ, ಪರವಾಗಿಲ್ಲ. ಅಂದ್ರೆ 70 ಲಕ್ಷ ಅಲ್ಲ, ಒಂದು ಓಟು ಕೂಡ ತಪ್ಪಾಗಬಾರ್ದು ಕರ್ನಾಟಕದಲ್ಲಿ. ನಾವು ಮಾತಾಡ್ತಿರೋದು ಬಿಜೆಪಿ ಓಟು, ಕಾಂಗ್ರೆಸ್ ಓಟು, ಜೆಡಿಎಸ್ ಓಟ್ ಅಲ್ಲ, ಭಾರತ ದೇಶದ ಪ್ರಜೆಯ ಮತದಾನದ. ನಾನು ಅವರಿಗೆ ವಾರ್ನಿಂಗ್ ಕೊಟ್ಟೆ, ಇನ್ನು 2 ವರ್ಷ ಇದೆ ಕರ್ನಾಟಕದ ಎಲೆಕ್ಷನ್, ಏನ್ ಅರ್ಜೆಂಟ್ ನಮಗೆ SIR ಇದೆ ಅಂತ. ತಳ್ಳಿ ಟೈಮ್ ಒಂದು 6 ತಿಂಗಳು SIR ಬೇಕು ನಮಗೆ, ಆದ್ರೆ ಇಲ್ಬೇಕು, ಪ್ರಕ್ರಿಯೆ ತಪ್ಪಾಗಿದೆ ಅಂದ್ರೆ ಏನೋ ಇದೆ ಅಲ್ವಾ ಅವರಿಗೆ. ಬೆಂಗಾಲ್ನಲ್ಲಿ ನಾನು 2 ತಿಂಗಳ ಎಲೆಕ್ಷನ್ ಮುಂಚೆ ಬಂದು ಹತ್ರ 1 ಕೋಟಿ ಜನ ಕಿತ್ತಾಕಿ, ಇಲ್ಲ ನೀವು ಮುಂದಿನ ಎಲೆಕ್ಷನ್ ವೋಟ್ ಮಾಡಿ ಅಂದ್ರೆ ಪ್ರಜಾಪ್ರಭುತ್ವದ ಭಾರತದಲ್ಲಿ 1 ಕೋಟಿ ಜನ ನಿರ್ಧಾರ ಮಾಡಿದ್ರೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಲ್ಲಿ. ಯಾವ ನಾಟಕ ಆಡ್ತಾ ಇದ್ದಾರೆ ಇದನ್ನ ನಾವು ಈ ಎಲ್ಲ ಹೊನ್ನು ತಿಳ್ಕೊಳ್ಬೇಕು. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಅವರಿಗೆ ಸೋಲಿನ ಭಯ ಶುರುವಾಗಿದೆ, ಹೆದರಿಕೆ ಶುರುವಾಗಿದೆ ಅವರಿಗೆ. ಈ ಜನರು ನಮ್ಮನ್ನ ಮತ್ತೆ ಆರಿಸಲ್ಲ. ಈ ತರದ ಹೆದರಿಕೆ ಶುರುವಾಗೋದಕ್ಕೆ, ಈ ತರದ ವಿವೇಚನೆ ಬರೋದಕ್ಕೆ ನಿರಂತರವಾಗಿ 5 ದಶಕಗಳಿಂದ ಮಾತನಾಡುತ್ತಿರುವ ನಮ್ಮ ಖರ್ಗೆ ಸಾಹೇಬರು ಕಾರಣ ಅನ್ನೋ ಕಾರಣಕ್ಕೆ ಶುದ್ಧೀಕರಣ ಮಾಡ್ತಾರೆ.